ಥರ 182 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿ. ಮೇ ಬಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಇವತ್ತು ಫೈನಲ್ ಲಿಸ್ಟಲ್ಲಿ. ಸದ್ಯಕ್ಕೆ ಯಾವುದು ಪ್ಲಾನ್ ಇಲ್ಲ. ಒಂದು ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಪ್ಲಾನ್ ಮಾಡ್ತೀವಿ. ಸಾರಿ, ಡಿಸ್ಟ್ರಿಬ್ಯೂಷನ್ನು KRG ಅವ್ರು ತೊಗೊಂಡಿದ್ದಾರೆ. ಜೈನ್ ಅವರು ಅದಕ್ಕೆ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ. ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅದಕ್ಕೆ ತಕ್ಕಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನೀವು ಈ ಫಿಲಮನ್ನು ನೋಡಿದ್ಮೇಲೆ ಆಚೆ ಬಂದು ಈ ಸಿನಿಮಾದ ಬಗ್ಗೆ ಮತ್ತು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು. ಆಮೇಲೆ ಅದನ್ನು ಟಾಕ್ಸ್ಗಳು ತುಂಬ ನಡೆಯುತ್ತೆ. ಈವನ್ ಆಡಿಯನ್ಸು ತುಂಬ ಟಾಕ್ಸ್ಗಳು ಮಾಡ್ತಾರೆ, ಅದನ್ನು ಅಷ್ಟು ಗ್ಯಾರಂಟಿ ಇದೆ. ಸಾರಿ, ನಮಸ್ತೆ, ಹೇಳಿ ಸರ್. ಸರ್, ಪ್ರೊಡ್ಯೂಸರ್ ಆಗಿ ಪಾತ್ರಕ್ಕೆ ಹೆಂಗೆ ಸರ್ ಪೇಮೆಂಟ್ ತಗೊಳಕ್ಕಾಗತ್ತೆ? ಅವಕಾಶ ಸಿಕ್ಕಿದೆ ಹೆಚ್ಚಲ್ಲ ಸರ್ ನಿಮಗೆ. ಸರ್, ಇಲ್ಲ ಸರ್, ಇದೇ ಮೊದಲನೇ ಬಾರಿ ಆ್ಯಕ್ಟ್ ಮಾಡಿದ್ವಿ. ಸರ್ ಹೇಳಿ ಸರ್. ಸೊ ನನ್ನ ಅದೃಷ್ಟ ಮೊದಲ ಸಿನಿಮಾದಲ್ಲಿ 3 ಶೇಡ್ ಸಿಕ್ಕಿರೋದು. ಡೈರೆಕ್ಟ್ರ್ ಅಣತಿಯಂತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕತೆ ನನಗೆ ಗೊತ್ತಿಲ್ಲ, ಸಿನಿಮಾನ ನೋಡಿಲ್ಲ. ಡೈರೆಕ್ಟ್ರ್ ಎಷ್ಟು ಹೇಳಿದರೆ ಎಷ್ಟು ಮಾಡಿದ್ದೀನಿ. ಮೊಗ್ಗು ಅರಳುವುದು 30ನೇ ತಾರೀಕು ಹೂವಾಗಿ. ಎಕ್ಸ್ಪೀರಿಯನ್ಸ್ ಅಂದರೆ ಜನರಲ್ ಆಗಿ ಹೇಳೋದು ತುಂಬ ಕಷ್ಟ. ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟಿತ್ತು ಅದೆಷ್ಟು ಮಾಡಬೇಕಾದ್ರೆ ಹೇಗೆ ಹೋಲ್ ಸೆಟ್ಟು ಒಂದು ಫೋಕಸ್ಡ್ ಆಗಿರ್ತಿತ್ತು. ಇವನ್ ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹೇಗೆ ಒಂದು ಇದನ್ನು ಕಟ್ಟೋದಕ್ಕೆ ಅಲ್ಲಿ ನಿಂತಿದ್ರು, ಅದು ತುಂಬ ಹೆಲ್ಪ್ ಮಾಡಿತ್ತು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡೋಕ್ಕೆ. ಸೊ ಈ ಸಿನಿಮಾದಲ್ಲಿ ಪಾತ್ರ ತುಂಬ ನನಗೆ ತುಂಬ ಇಷ್ಟ ಆಗಿರುವಂಥ ಕ್ಯಾರೆಕ್ಟರ್ ಅದು. ಅಂತ ಒಂದು ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ತುಂಬ ಸ್ಟ್ರಾಂಗು, ತುಂಬ ಅನ್ಯೂಶುವಲ್ ಕೂಡ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಪಾತ್ರ ಮಾಡಿದ್ದಕ್ಕೆ ಈ ಸಿನಿಮಾದಲ್ಲಿ. ಪೂರ್ಣಚಂದ್ರ ಅವರು ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅದೇ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಅಂದರೆ ಒಂದೇ ಒಂದು ಸಾಂಗ್ ಇದೆ, ಅದು ಆಗಲೇ ರಿಲೀಸ್ ಮಾಡಿದ್ದೀವಿ. ಅದ್ರ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ನಿಮಗೆ ಎಷ್ಟು ವೈಲೆನ್ಸ್ ಕಾಣಿಸುತ್ತೆ, ಆಮೇಲೆ ಅಷ್ಟೇ ಸೈಲೆನ್ಸು ಇದೆ. ಸೊ ಡೈರೆಕ್ಟರ್ ಇದರಲ್ಲಿ ತುಂಬ ಸೈಲೆನ್ಸ್ ಜೊತೆ ಒಂದಷ್ಟು ಸ್ಟೋರಿ ಹೇಳಿದ್ದಾರೆ, ಒಂದಷ್ಟು ಪಾಸಸ್ ಜೊತೆ ಸ್ಟೋರಿ ಹೇಳಿದ್ದಾರೆ. ಆಮೇಲೆ ಒಳ್ಳೆ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಎಲ್ಲಿ ಎಲಿವೇಟ್ ಮಾಡಬೇಕು, ಎಲ್ಲಿ ಆ ಸೀನ್ನ ಹಾಗೆ ತೇಳಿಸ್ಬೇಕು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ. ನನಗಂತೂ ತುಂಬ ಇಷ್ಟ ಆಯಿತು ಅವರ ಮ್ಯೂಸಿಕ್ಕು. ಈಗ ಅವ್ರು ಆ್ಯಕ್ಚುಲಿ ನನ್ನ ಗ್ರಾಮಣ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಈಗ ಪೆಪ್ಪೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಈ ಕಥೆನ ಅವ್ರ ಮ್ಯೂಸಿಕ್ಕಿಂದ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ತುಂಬ ಒಂದು ಒಳ್ಳೆ ಪ್ರಮೋಷನ್ ಟೀಮ್ ಸಿಕ್ಕಿದೆ. ಪ್ರವೀಣ್ ಅವರಾಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಅವರಾಗಿರ್ಬೋದು. ಸೊ 3 ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ, ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ಗಳು ಮಾಡಿ, ಆಮೇಲೆ ವಿಸಿಟ್ಸ್ಗಳು ಮಾಡಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಅದರಿಂದ ಆಮೇಲೆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರಿಂದ. ಸೊ ಅದೆಲ್ಲ ಒಟ್ಟಿಗಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಡ್ಯಾಡು ಒಂದು ಅಪಿಯರೆನ್ಸ್ ಮಾಡಿದೆ ಈ ಸಿನಿಮಾದಲ್ಲಿ, ತಂದೆನು. ಸೊ ಅದನ್ನ ನೀವು ಸಿನಿಮಾದಲ್ಲೇ ಹೇಳ್ಬೋದು. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಿಲ್ಲ. ಸಿನಿಮಾದಲ್ಲಿ ನೀವು ನೋಡ್ಬೋದು ಅವ್ರೇನು ಪಾತ್ರ ಮಾಡಿದ್ದಾರೆ ಅಂತ. ನಂದು ಸೇಮ್ ಇದೇ ಗೆಟಪ್ ಇರುತ್ತೆ ಥ್ರೂಔಟ್. ಅದೇ ಈಗ ಒಂದು ಸಿನಿಮಾಗೆ ಇಷ್ಟು ಶ್ರಮ, ಇಡೀ ತಂಡ, ಆಮೇಲೆ ಟೆಕ್ನಿಷಿಯನ್ಸು, ಮೇಕಪ್ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ. ಆಮೇಲೆ ತುಂಬ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಆ ಜರ್ನಿನೇ ಮುಗಿಸಿದಾಗ ಈ ಥರ ಒಂದು ಸಪೋರ್ಟ್ ಸಿಕ್ಕಿದಾಗ, ಅಂದರೆ ಸುದೀಪ್ ಅವರಿಂದ ಆಗಿರ್ಬೋದು,
ವಿಜಯ್ ಸರ್ ಇಂದ ಆಗಿರ್ಬೋದು, ನಮ್ಮ ದೊಡ್ಡಪ್ಪಯಿಂದ ಆಗಿರ್ಬೋದು, ತುಂಬ ಖುಷಿ ಆಗುತ್ತೆ. ಆಮೇಲೆ ಬರೀ ಸಪೋರ್ಟ್ ಅಲ್ಲ, ಅವರು ಈ ಟ್ರೇಲರ್ನ ನೋಡಿ ಅವ್ರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು, ಅದರಿಂದ ಇನ್ನೂ ಅಷ್ಟು ಖುಷಿ ಆಗುತ್ತೆ. ಮತ್ತೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದು ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು, ಅದಕ್ಕೆ ಇನ್ನೂ ಖುಷಿ ಆಗುತ್ತೆ. ಸೊ ಈ ಥರ ಸಪೋರ್ಟ್ ತುಂಬ ಯಾವಾಗಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ, ಇನ್ನೂ ಅಷ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ. ಆಮೇಲೆ ಇನ್ನೊಂದಷ್ಟು ಇಡೀ ತಂಡಕ್ಕೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.